If you are confused about which college to choose for your PUC education, Jnana Sudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್, ನಾನು ರಬೇಕಾ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಬಿಎಸ್ ಯಡಿಯೂರಪ್ಪರವರ ನೇತೃತ್ವದಲ್ಲಿ ಜೂನ್ 2ರಂದು ಜನಸಂಪರ್ಕ ಯಾತ್ರೆ ರಘುನಾಥರಾವ್ ಮಲ್ಕಾಪುರೆ. ಮೋದಿ ಸರ್ಕಾರಕ್ಕೆ 3 ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಸಂಸದ್ ಭಗವಂತ್ ಖೂಬಾರ್ ಅವರ ಮನೆಯಲ್ಲಿ ಔತಣಕೂಟ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ಬೀದರ್ ಜಿಲ್ಲೆಯು ಹೆಚ್ಚು ಲಾಭ ಪಡೆದಿದ್ದು ಕೇಂದ್ರ ಸರ್ಕಾರ ಡಿಸಿಸಿ ಬ್ಯಾಂಕ್ ಆಯ್ಕೆ. ಕುಡಿಯುವ ನೀರಿಗೂ ರಾಜಕೀಯ ಬಣ್ಣ, ಮಾಜಿ ಸದಸ್ಯ ಮೋಯಿನ್ ಭಾಯ್ ಆರೋಪ. ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣ ಗಬ್ಬೆದ್ದು ನಾರುತ್ತಿದೆ, ಶೀಘ್ರದಲ್ಲಿ ಸರಿಪಡಿಸುವುದಾಗಿ ಜನರ ಆಗ್ರಹ. ವಾರ್ಡ್ ನಂಬರ್ 4ರಲ್ಲಿ ಡೆಮಾಲಿಷ್ ಮಾಡಿದ್ದು ರಸ್ತೆ ಅಗಲೀಕರಣ ಬದಲು ಕಳಪೆ ಮಟ್ಟದ ಡಾಂಬರೀಕರಣ. ಕ್ಯಾಂಬ್ರಿಜ್ ಸ್ಕೂಲ್ನ ಸಂಸ್ಥಾಪಕ ಎಂಎ ಜಬ್ಬಾರ್ ಅವರು 10ನೇ ತರಗತಿಯಲ್ಲಿ ಅಗ್ರಶ್ರೇಣಿ ಗಳಿಸಿದ ವಿದ್ಯಾರ್ಥಿಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಬಾಲ್ಗಿ ತಾಲೂಕಿನ ಡೊಂಗರ್ಗಾಂವ್ ಗ್ರಾಮದಲ್ಲಿ ಬಾಲ್ಯ ವಿವಾಹ ತಡೆದ ಅಧಿಕಾರಿಗಳು. ವಾರ್ತೆಯ ವಿವರ. ನಾಳೆಯಿಂದ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬವಾದ ರಂಜಾನ್ ಪ್ರಯುಕ್ತ ಮೊದಲನೆಯ ಉಪವಾಸವು ಪ್ರಾರಂಭಗೊಳ್ಳಲಿದ್ದು ಬೆಳಿಗ್ಗೆ 4:11ರಿಂದ ಆರಂಭವಾಗಿ ಸಂಜೆ 6:51ಕ್ಕೆ ಮುಕ್ತಾಯಗೊಳ್ಳಲಿದೆ. ಈ ಉಪವಾಸವು 1 ತಿಂಗಳವರೆಗೂ ನಡೆಯುತ್ತದೆ. ಜನಸಂಪರ್ಕ ಯಾತ್ರೆ ಮೇ 18ರಂದು ತುಮಕೂರಿನಿಂದ ಪ್ರಾರಂಭವಾಗಿ ಜೂನ್ 2ರಂದು ಬೀದರ್ಗೆ ತಲುಪಲಿದೆ. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರು ಜಿಲ್ಲೆಗೆ ಆಗಮಿಸಿ ಜನರೊಂದಿಗೆ ಹಾಗೂ ರೈತರೊಂದಿಗೆ ಚರ್ಚೆ ಸಂವಾದ ಮಾಡಲಿದ್ದಾರೆ. ಅಲ್ಲದೆ ಬೆಲ್ದಾಳಿ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕರ್ತರ ನೇತೃತ್ವದಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಎಂದು ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ ಅವರು ಹೇಳಿದರು. ಜನಸಂಪರ್ಕ ಯಾತ್ರೆ ಮೇ 18ರಂದು ಪ್ರಾರಂಭವಾಗಿ ಜೂನ್ 2ರಂದು ಬೀದರ್ ತಲುಪಲಿದೆ. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರು ಬೀದರಿಗೆ ಆಗಮಿಸಿ ಬೆಳಗ್ಗೆ 9ರಿಂದ ರಾತ್ರಿ 8 ಗಂಟೆವರೆಗೆ ಕಾರ್ಯಕ್ರಮವನ್ನು ಆಯೋಜಿಸಿ ದಲಿತರೊಂದಿಗೆ ಸಂವಾದ, ವಿಚಾರ, ಚರ್ಚೆ ನಡೆಸಲಿದ್ದಾರೆ. ಈ ರೈತ ಬಾಂಧವರ ಸಮಸ್ಯೆ ಕುರಿತು ಕಾರಂಜ ಬ್ಯಾಕ್ ವಾಟರ್ನಿಂದ ರೈತರ ಜಮೀನಿಗೆ ಸಮಸ್ಯೆಯಾಗಿದ್ದು ಇದುವರೆಗೆ ಯಾವುದೇ ರೀತಿಯ ವೈಜ್ಞಾನಿಕ ಪರಿಹಾರ ದೊರೆತಿಲ್ಲ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಸಮಸ್ಯೆಗೆ ಒಳಗಾದ ರೈತ ಬಾಂಧವರ ಜೊತೆಗೆ 1 ಗಂಟೆ ಕಾಲ ಸಂವಾದ ನಡೆಸಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಭಗವಂತ್ ಖೂಬಾ, ಜಿಲ್ಲಾ ಅಧ್ಯಕ್ಷ ಶೈಲೇಂದ್ರ ಬೆಲ್ದಾಳೆ, ಜಯಕುಮಾರ ಕಾಂಗೆ, ಈಶ್ವರ್ ಸಿಂಗ್ ಠಾಕೂರ್, ಸುರೇಶ್ ವಾಶೆಟ್ಟಿ, ಬಸವರಾಜ್ ಉಜನ, ಗಣ್ಯರು ಇತರರು ಉಪಸ್ಥಿತರಿದ್ದರು. ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರ ಜನಸಂಪರ್ಕ ಯಾತ್ರೆ ಇದೇ ತಿಂಗಳ 18ನೇ ತಾರೀಕು ತುಮಕೂರಿನಿಂದ ಪ್ರಾರಂಭ ಆಗಿದೆ. ಆ ಯಾತ್ರೆ ಬೀದರ್ ಜಿಲ್ಲೆಗೆ 2ನೇ ಜೂನ್ಗೆ ಬರ್ತದೆ. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆದಂಥ ಕಾರ್ಯಕ್ರಮ ರಾತ್ರಿ 8 ಗಂಟೆವರೆಗೆ ನಡೀತದೆ. ಬೆಳಗ್ಗೆ ಅವರು ಗುಲ್ಬರ್ಗದಿಂದ ಹುನ್ನಾವದ್ ಮುಖಾಂತರ ಮೊದಲನೇ ಕಾರ್ಯಕ್ರಮ ಹುಡುಗಿನಲ್ಲಿ ದಲಿತ ಓಣಿಗೆ ಭೇಟಿ, ದಲಿತರೊಂದಿಗೆ ಚರ್ಚೆ, ಸಂವಾದ, ವಿಚಾರ ವಿಮರ್ಶೆ ಮತ್ತು ತಿಂಡಿ. ಅದಾದಮೇಲೆ ನಮ್ಮ ಬೀದರ್ ಜಿಲ್ಲೆಯ ರೈತ ಬಾಂಧವರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ರೇಕುಳಗಿ ಗ್ರಾಮದ ನಮ್ಮ ರೇಕುಳಗಿ ಗ್ರಾಮದಲ್ಲಿ ಬೀದರ್, ಭಾಲ್ಕಿ ಮತ್ತು ಹುಮ್ನಾಬಾದಿನ ಸೆಂಟರ್ ಬೇಸ್ ಅದು. ಅಲ್ಲಿ ಆ ಭಾಗದ ವಿಶೇಷವಾಗಿ ಕಾರಂಜ ಮುಳುಗಡೆ ಸಂದರ್ಭದಲ್ಲಿ ಕೊಟ್ಟಂಥ ಕಂಪನ್ಸೇಷನ್ ಇರ್ಬೋದು, ಅಥವಾ ಕಾರಂಜದ ಬ್ಯಾಕ್ ವಾಟರ್ನಿಂದ ಅಘೋಷಿತವಾಗಿ ಭಾಳಷ್ಟು ಜನ ತಮ್ಮ ಜಮೀನನ್ನು ಸಬ್ಮರ್ಜನ್ ಆಗಿಬಿಟ್ಟಿದೆ. ಅವರಿಗೆ ಇವತ್ತಿನವರೆಗೆ ಯಾವುದೇ ಥರ ವೈಜ್ಞಾನಿಕವಾದಂಥ ಪರಿಹಾರ ಇಲ್ಲ. ಈ ಥರ ಹಲವಾರು ಸಮಸ್ಯೆಗಳು ರೈತರು ಎದುರಿಸಬೇಕಾದ್ರೆ ಅವರ ಸಮಸ್ಯೆಗಳಿಗೆ ರೈತರಿಗೆ ಸ್ಪಂದನೆ ಮಾಡಲಿಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಸುಮಾರು 1 ತಾಸಿನವರೆಗೆ ರೈತರ ಜೊತೆ ಸಂವಾದವನ್ನು ಮಾಡ್ತಾರೆ. ಅದಾದಮೇಲೆ ಬೀದರ್ನಲ್ಲಿ ಬೆಲ್ದಾಳಿ ಫಂಕ್ಷನ್ ಹಾಲ್ನಲ್ಲಿ
ಸುಮಾರು 1,500 ಆಯ್ದ ಪಕ್ಷದ ಕಾರ್ಯಕರ್ತರ ಜೊತೆ ಕಾರ್ಯಕರ್ತರ ಸಭೆ ಇರ್ತದೆ. ಕಾರ್ಯಕರ್ತರ ಸಭೆಯಲ್ಲಿ ಕೂಡ ಕಾರ್ಯಕರ್ತರ ಜೊತೆ ಸಂವಾದ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಮಾರ್ಗದರ್ಶನ ಇರ್ತದೆ. ಅದ್ರ ಜೊತೆಯಲ್ಲಿ ಕಳೆದ ಒಂದು 4-5 ತಿಂಗಳ ಕೆಳಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾಳಾದಂಥ ಕೆರೆಗಳು ಸಂಪೂರ್ಣ ಒಡೆದೋಯ್ದು. ಅವರ ಪುನರ್ನಿರ್ಮಾಣದ ಬಗ್ಗೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಗಮನಕ್ಕೆ ಆ ವಿಷಯನ ಮತ್ತೆ ತರೋಕ್ಕೋಸ್ಕರ ಸನ್ಮಾನ್ಯ ಯಡಿಯೂರಪ್ಪನವರು ಸಾಂಕೇತಿಕವಾಗಿ ಒಂದು ಕೆರೆ ಅಂದರೆ ಬಾಲ್ಕಿ ತಾಲೂಕಿನ ಅಂಬೇಸಂಗಿ ಕೆರೆಯನ್ನು ಭೇಟಿ ಮಾಡ್ತಾರೆ. ಕೊನೆಯದಾಗಿ ಇವತ್ತು ಸಂಜೆ ಸುಮಾರು 5:30-6 ಗಂಟೆಗೆ ಔರಾದ್ ತಾಲೂಕಿನ ಹುಲ್ಸೂರು ಗ್ರಾಮದಲ್ಲಿ ಶಿವಾಜಿಯವರ ಪುತ್ಥಳಿ ಅನಾವರಣ ಮಾಡಿ ಒಂದು ದೊಡ್ಡ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತಾಡಲಿದ್ದಾರೆ. ಮೋದಿ ಸರ್ಕಾರದ 3 ವರ್ಷದ ಪೂರೈಕೆಯ ಹಿನ್ನೆಲೆಯಲ್ಲಿ ಸಂಸದ್ ಭಗವಂತ್ ಖೂಬಾರ್ ಅವರು ಅಭಿನಂದನೆಯ ಸಮಾರಂಭ ಏರ್ಪಡಿಸಿದ್ದು, ಅಧಿಕಾರಿಗಳು, ಗಣ್ಯರು, ರಾಜಕಾರಣಿಗಳು ಹಾಗೂ ಉದ್ಯಮಿಗಳು ಭಗವಂತ್ ಖೂಬಾರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ಮೋದಿ ಸರ್ಕಾರಕ್ಕೆ 3 ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಸಂಸದ ಭಗವಂತ್ ಖೂಬಾರ್ ಅವರು ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದ ಅಧಿಕಾರಿಗಳು, ರಾಜಕಾರಣಿಗಳು, ಉದ್ಯಮಿಗಳು ಉಪಸ್ಥಿತರಿದ್ದರು. ಭಗವಂತ್ ಖೂಬಾರ್ ಅವರಿಗೆ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಸಂಸದ ಭಗವಂತ್ ಖೂಬಾರ್ ಅವರು ಮಾತನಾಡುತ್ತಾ, ಜಿಲ್ಲೆಯ ಏಳಿಗೆಗಾಗಿ ಹಗಲಿರುಳು ದುಡಿಯುವುದಾಗಿ, ಎಲ್ಲ ಯೋಜನೆಗಳ ಕಾಮಗಾರಿಗಳನ್ನು ಶೈಕ್ಷಣಿಕ, ಆರ್ಥಿಕವಾಗಿ ಕಾರ್ಯರೂಪಕ್ಕೆ ತರುವುದಾಗಿ ತಿಳಿಸಿದರು. ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇದೆ. ಆ ಒಂದು ಜವಾಬ್ದಾರಿ ಸತತವಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ, ನಿಮ್ಮ ಸಹಕಾರದಿಂದ, ಸಹಯೋಗದಿಂದ, ನಿಮ್ಮ ಆಶೀರ್ವಾದದಿಂದ ಜಿಲ್ಲೆಯ ಅಭಿವೃದ್ಧಿಗೆ, ಜಿಲ್ಲೆಯಲ್ಲಿರುವಂಥ ಬಡವರು, ದೀನರು, ದಲಿತರು, ಕೃಷಿಕರು, ಮಹಿಳೆಯರು, ಯುವಕರ ಏಳಿಗೆಗೆ ಮತ್ತು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹೀಗಾಗಿ ಒಂದು ಕರೆಗೆ ಹೋಗೊಟ್ಟಿ ತಾವೆಲ್ಲ ಬಂದಿದ್ದಕ್ಕೆ ತುಂಬ ಹೃದಯದ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಡಿಯಲ್ಲಿ ಬೀದರ್ ಜಿಲ್ಲೆಯು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಲಾಭ ಪಡೆದಿರುವುದರಿಂದ ಜಿಲ್ಲೆಯಿಂದ ಡಿಸಿಸಿ ಬ್ಯಾಂಕ್ ಆಯ್ಕೆಯಾಗಿದೆ ಎಂದು ಅಧ್ಯಕ್ಷರಾದ ಉಮಾಕಾಂತ್ ನಾಗಮರಪಳ್ಳಿ ಅವರು ಹರ್ಷ ವ್ಯಕ್ತಪಡಿಸಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಬ್ಯಾಂಕು ರೈತರಿಗೆ ಮಾಡಿಕೊಟ್ಟ ಲಾಭದ ಬಗ್ಗೆ ಸಭೆ ನಡೆಸಿದರು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನಾ ಅಡಿಯಲ್ಲಿ ರೈತರು ಬೆಳೆದ ಬೆಳೆಗಳಿಗೆ, ಸರ್ಕಾರ ಗುರುತಿಸಿದ ಬೆಳೆಗಳಿಗೆ ವಿಮಾ ನೀಡುವಲ್ಲಿ ಹೆಚ್ಚಿನ ರೈತರಿಗೆ ಬೆಳೆ ವಿಮಾ ಮುಖ್ಯ ವಾಹಿನಿಗೆ ತಂದು ಅತಿವೃಷ್ಟಿಯಿಂದ ಸೋಯಾ ಬೆಳೆ ನಷ್ಟವಾಗಿರುವುದರಿಂದ ಜಿಲ್ಲೆಯ ರೈತರಿಗೆ ವಿಮೆ ಹಣ ಸಿಗುವಂತೆ ಮಾಡಿದ್ದು ಬೀದರ್ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಮೊದಲನೆಯ ಸ್ಥಾನ ಪಡೆದಿದೆ ಎಂದು ಜಿಲ್ಲೆಯಾದ್ಯಂತ ರೈತರ ಸಂದರ್ಶನ ಕೇಂದ್ರ ಸರ್ಕಾರ ವತಿಯಿಂದ ತೆಗೆದುಕೊಂಡರು. ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ರೈತರ ಸಮಸ್ಯೆ ಪರಿಹರಿಸಿದ ಯಶಸ್ವಿ ಕುರಿತು ಮಾತನಾಡಿ, ಈ ಸಂದರ್ಭದಲ್ಲಿ ಎನ್ಐಸಿ ಇಲಾಖೆಯಿಂದ ಸಮರ್ಥರಾದ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಶಶೀಲ್ ಅಹಮದ್ ಬೆಂಗಳೂರು, ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರ್ ಬಿರಾದಾರ್ ಮತ್ತು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದರಾಮಯ್ಯ ಬರ್ಗಿಮಠ್ ಮತ್ತು ಬ್ಯಾಂಕಿನ ನಿರ್ದೇಶಕರುಗಳಾದ ಶ್ರೀ ಸಂಜಯ್ ಸಿಂಗ್ ಹಜಾರಿ, ಶ್ರೀ ಸಂಗಮೇಶ್ ಪಾಟೀಲ್, ಶ್ರೀ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಮತ್ತು ಶ್ರೀ ಬಸವೇಶ್ವರ್ ಹೆಬ್ಬಾಳೆ ಹಾಗೂ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಚಂದ್ರಶೇಖರ್ ಹತ್ತಿ, ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಮಹಾಜನ್ ಮತ್ತು ಬ್ಯಾಂಕಿನ ಎಲ್ಲ ಪ್ರಧಾನ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು.
योजना पर। तो हम हैदराबाद आए हैं फसल बीमा योजना को कवर करने के लिए। क्योंकि हमें पता चला कि यहाँ की केस स्टडी बेस्ट केस स्टडी है और अभी तक ये स्कीम यहाँ पर सबसे ज़्यादा सक्सेसफुल हुई है। तो हम यहाँ आकर इस स्कीम के तहत जो भी अच्छा कार्य हो रहा है, चाहे वो किसानों के संदर्भ में हो, चाहे वो सरकार का क्या दायित्व है उनके प्रति उसके संदर्भ में हो, हम वो कवर करने के लिए आए हैं। तो अभी सुबह से हम बहुत ही बहुत अच्छे से यहाँ पे कोऑपरेशन है आप लोगों का कि हमें इतनी जल्दी सब कुछ मिल गया, इंटरव्यू शॉर्ट सब कुछ मिल गए। तो अब हम आपका इंटरव्यू लेंगे क्योंकि रूरल बैंक जो है ये की एलिमेंट है इस पूरे सिस्टम में। अगर ये नहीं होगा तो फिर कनेक्शन नहीं होगा किसान और सरकार के बीच में, बैंक और बीच। बिल्कुल। तो ये एक जो पार्ट है ये हमारे लिए सबसे इम्पोर्टेंट है। और ಈ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕೃಷಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ PMFBY ಅಂತ ಏನು ಹೇಳ್ತೀವಿ, ಅದರಲ್ಲಿ ರೈತರಿಗೆ ಬೆಳೆ ವಿಮಾ ಯೋಜನೆಯಡಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಅದಕ್ಕೆ ತೋಟಗಾರಿಕೆ ಇಲಾಖೆ ಮತ್ತು NIC ಮೂಲಕ ಒಂದು ವಿಶೇಷವಾದ ಸಾಫ್ಟ್ವೇರ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಸಂರಕ್ಷಣೆ ಅನ್ನುವಂಥ ನಮ್ಮ ಬ್ಯಾಂಕ್ಗಳ ಮೂಲಕ ಅದನ್ನು ನೋಂದಣಿ ಮಾಡಿಸಿ ರೈತರಿಗೆ ಮತ್ತು CC ಎಕ್ಸ್ಪೆರಿಮೆಂಟ್ ಅಂತ ಬೆಳೆ ಕಟಾವು ಪ್ರಯೋಗಗಳನ್ನು ಕೂಡ ಮೊಬೈಲ್ ಆ್ಯಪ್ ಮೂಲಕ ಮಾಡಿ ಅದನ್ನು ಕೂಡ ಸಾಫ್ಟ್ವೇರ್ ಮೂಲಕ ಅದನ್ನು ಲೆಕ್ಕಾಚಾರ ಮಾಡಿ ನೇರವಾಗಿ ರೈತರ ಖಾತೆಗೆ ಈ ಪರಿಹಾರದ ಮೊತ್ತ ಹೋಗುವಂಗೆ ಬೆಳೆ ಪರಿಹಾರ ಮೊತ್ತ ಬೆಳೆ ಕಟಾವು ಪ್ರಯೋಗಗಳ ಫಲಿತಾಂಶದ ಆಧಾರವಾಗಿ ಈಗಾಗಲೇ ಆಗಿದೆ. ಇದರಲ್ಲಿ ಬೀದರ್ ಜಿಲ್ಲೆ ಹೆಚ್ಚಿನ ನೋಂದಣಿಯನ್ನು ಮಾಡಿ ಪ್ರಥಮ ಸ್ಥಾನದಲ್ಲಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ DCC ಬ್ಯಾಂಕ್ ಬೀದರ್ ಅವರು ವಿಶೇಷ ಗಮನ ಹರಿಸಿ ಶ್ರಮ ವಹಿಸಿ ಹೆಚ್ಚಿನ ರೈತರಿಗೆ ನೋಂದಣಿ ಮಾಡಿಸಿ ಹೆಚ್ಚಿನ ಲಾಭವನ್ನು ಕೂಡ ರೈತರಿಗೆ ಒದಗಿಸಿಕೊಟ್ಟಂಗಾಗಿದೆ. ಬೀದರ್ ನಗರಕ್ಕೆ 24x7 ಕುಡಿಯುವ ನೀರು ಪೂರೈಸಲು 2 ವಲಯಗಳನ್ನು ಮಾಡಿದೆ. ಮೊದಲ ವಲಯದಲ್ಲಿರುವ 19 ವಾರ್ಡ್ಗಳನ್ನು ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ಹಾಗೂ ದ್ವಿತೀಯ ವಲಯದಲ್ಲಿರುವ 7 ವಾರ್ಡ್ಗಳನ್ನು ನಗರ ನೀರು ಸರಬರಾಜು ಮಂಡಳಿಗೆ ನೀಡಲಾಗಿದೆ. ಆದರೆ ಇದುವರೆಗೂ ಈ ವ್ಯವಸ್ಥೆ ಕಾರ್ಯರೂಪಕ್ಕೆ ಬಂದಿಲ್ಲ. ನಳ ಹಾಗೂ ಮೀಟರ್ ಇದೆ, ಆದರೆ ಜನರು ನೀರಿನ ನಿರೀಕ್ಷಣೆಯಲ್ಲಿದ್ದಾರೆ. ಹಾಗಾಗಿ ಶೀಘ್ರದಲ್ಲಿ 24x7 ನೀರಿನ ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ನಿರಂತರ ನೀರು ಪೂರೈಕೆ 2ನೇ ಹಂತದ ಯೋಜನೆ ಅನುಮೋದನೆ ರದ್ದುಪಡಿಸಿ ಶಿವನಗರದ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವ 3ನೇ ಹಂತದ ಯೋಜನೆಗೆ ಹಣ ವರ್ಗಾವಣೆ ಮಾಡಿ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ನಗರಸಭೆ ಮಾಜಿ ಸದಸ್ಯ ಅಬ್ದುಲ್ ಮಜೀದ್ ಅಲಿಯಾಸ್ ಮೊಯಿನ್ ಬಾಯ್ ಆರೋಪಿಸಿದರು. ರಾಜ್ಯ ಸರ್ಕಾರ ಬೀದರ್ ನಗರಕ್ಕೆ ಕುಡಿಯುವ ನೀರು ಪೂರೈಸಲು 2 ವಲಯಗಳ ಮಾಡಿದೆ. ಮೊದಲನೇ ವಲಯದಲ್ಲಿ 19 ವಾರ್ಡ್ಗಳನ್ನು ನಗರ ಮೂಲಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ಹಾಗೂ ದ್ವಿತೀಯ ವಲಯದಲ್ಲಿ 7 ವಾರ್ಡ್ಗಳನ್ನು ನಗರ ನೀರು ಸರಬರಾಜು ಮಂಡಳಿಗೆ ನೀಡಲಾಗಿದೆ. ಈ ವಾರ್ಡ್ಗಳಿಗೆ ಮಾಂಜರಾ ನದಿಯಿಂದ ನೀರು ಪೂರೈಸುವ 2ನೇ ಹಂತದ ಯೋಜನೆಗೆ ಸರ್ಕಾರ 40.80 ಕೋಟಿ ಮಂಜೂರಾತಿ ನೀಡಿದರು. 2016ರ ಡಿಸೆಂಬರ್ 31ರಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ತಿರಸ್ಕರಿಸಿ 3ನೇ ಹಂತದ ಯೋಜನೆಯನ್ನು ಸಿದ್ಧಪಡಿಸಿ ಹಣ ವರ್ಗಾಯಿಸಿದ್ದಾರೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಆಪಾದಿಸಿದರು. ಕೇಂದ್ರ ಆರೋಗ್ಯ ನಿಯಮಾವಳಿ ಪ್ರಕಾರ ಕಾಮಗಾರಿ ನಡೆಯುತ್ತಿಲ್ಲ. ಕೇಂದ್ರ ಸರ್ಕಾರ ಅಮೃತ ಯೋಜನೆ ಅಡಿಯಲ್ಲಿ 1060 ಕೋಟಿ ಮಂಜೂರು ಮಾಡಿದೆ. ಜಿಲ್ಲಾ ಆಡಳಿತ ಅದನ್ನು ಸಮರ್ಪಕವಾಗಿ ಬಳಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. बीदर में जो 24/7 का प्रोग्राम चल रहा है वाटर सप्लाई का, इसको बीदर को 19 जून में तब्दील किए हैं, जिसमें से 12 जून कारंजा प्रोजेक्ट से भरना है और 7 जून का पानी मांजरा नदी से भरना है. और इसके लिए बीदर को बीजेपी गवर्नमेंट 160 करोड़ रुपये अमृत स्कीम में दी है, जिसमें से बीदर वालों को जो है सो 40 करोड़ 80 लाख रुपया वाटर सप्लाई को, 116 करोड़ रुपये यूजडी वालों को दिए हैं. सबसे मेजर मसला वाटर सप्लाई का है. वाटर सप्लाई वाले KUWS के लोग स्पेशल जो है सो प्रपोजल गवर्नमेंट को भेजे. गवर्नमेंट प्रपोजल मंजूर करी, वर्क आर्डर इशू करी. उसके बाद ऑनरेबल मिनिस्टर साहब ने जो है सो डिप्टी कमिश्नर ऑफिस के अंदर एक मीटिंग तलब करे और वो जो बीदर के पानी का मसला था मांजरा नदी का, उसको रिजेक्ट कर दी. रिजेक्ट कर देकर जोन नंबर 3 नया बनाए, जिसके अंदर यूजडी का वो पैसा यूजडी के अंदर ट्रांसफ़र कर दिया.
24/7 स्कीम जो बनाई गई थी वो टोटली फेल हो चुकी है। अब इसके अंदर कुछ कहने के काबिल नहीं है हम लोग, पीने का पानी नहीं है और ना वो प्रपोजल ख़त्म कर चुके हैं। इससे पब्लिक को बहुत बड़ी परेशानी हो रही है। हम ये चाहते हैं कि जो प्रपोजल मिनिस्टर साहब ने कैंसिल किया है उसको वापस लाकर वो प्रोजेक्ट को कंप्लीट करे तो बीदर के आवाम का भी फ़ायदा होता है और कारंजा नदी के अतराफ के जो विलेजेस हैं उसका वाटर लेवल नहीं गिरेगा, किसानों का काम अच्छा हो जाएगा। ಕರ್ನಾಟಕದ ಸರ್ಕಾರ 24/7 ರೀತಿಯಲ್ಲಿ ಎಲ್ಲ ಮನೆಗಳಿಗೆ ಕುಡಿಯುವ ಶುದ್ಧ ನೀರು ಕೊಡ್ತೀವಿ ಅಂಥೇಳಿ ಎಲ್ಲ ಕಡೆ ಪೈಪ್ಲೈನ್ ಮಾಡಿದ್ದಾರೆ. ಹಳೆ ಇರುವಂತಹ ಮುನ್ಸಿಪಾಲ್ಟಿದೇನು ವಾಟರ್ ಸಪ್ಲೈ ಪೈಪ್ ಇತ್ತು ಅವನ್ನು ತೆಗೆದುಹಾಕಿ ಈ 24/7 ವಾಟರ್ ಸಪ್ಲೈ ಪ್ರಾಜೆಕ್ಟ್ ಪ್ರಕಾರ ಎಲ್ಲ ಕಡೆ ಪೈಪ್ಲೈನ್ ಮಾಡಿದ್ದಾರೆ. ಆದರೆ ಅದು ಕೆಲಸ ಪೂರ್ತಿ ಆಗಿಲ್ಲ. ಅದರ ಪರಿಣಾಮವಾಗಿ ಯಾವ ಮುನ್ಸಿಪಾಲ್ಟಿ ನೀರು ಮುಂಚೆ ಮನೆಗಳಿಗೆ ಬಂದು ಕುಡಿಯುವ ನೀರು ಸಿಗ್ತಿತ್ತು ಅದು ಬಂದಾಗಿದೆ, ಇವ್ರದ್ದು ಬಂದಾಗಿದೆ. ಈ ಬೇಸಿಗೆಯಲ್ಲಿ ನಮ್ಮ ಭಾಗದಲ್ಲಿ ಕುಡಿಲಿಕ್ಕೆ ನೀರಿನ ಸಾಕಷ್ಟು ತೊಂದರೆ ಇರ್ತದೆ. ನಮಗೆ ಮಾಹಿತಿಯ ಪ್ರಕಾರ ಈ ಏನು ನೀರಿನ ಸಪ್ಲೈದೇನು ಯೋಜನೆ ಇದೆ ಇದರ ದುಡ್ಡನ್ನು UGDಗೆ ಕೊಟ್ಟಿದ್ದಾರೆ ಅಂತ. ಈ ದುಡ್ಡನ್ನು ಆ ಕಡೆ ಕೊಟ್ಟಿದ್ದ ಪರಿಣಾಮವಾಗಿ ಕುಡಿಯುವ ನೀರಿನ ಯೋಜನೆ ಕೆಲಸ ನಿಂತು ಹೋಗಿದೆ. ಆ ಕಡೆ UGDನೂ ಪೂರ್ತಿ ಆಗಿಲ್ಲ. ಕುಡಿಯುವ ನೀರಿನಂತೂ ಸಮಸ್ಯೆ ಇದ್ದೇ ಇದೆ. ಇದು ಈ ಹಣವನ್ನು UGDಗೆ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು? ಯಾಕಂದರೆ ಮೊದಲನೇ ಆದ್ಯ ಕರ್ತವ್ಯ ಜಿಲ್ಲಾ ಪ್ರಶಾಸನದ್ದು ಜನರಿಗೆ ಕುಡಿಯುವ ಶುದ್ಧ ನೀರು ಕೊಡಬೇಕು. ಆದರೆ ಅದನ್ನು ಕೊಡಲಿಕ್ಕೆ ಆಗಿಲ್ಲ. ಇದೇ ಹಣನ ಆ ಕಡೆ ಕೊಟ್ಟಿದ್ದಾರೆ. ಇದರಿಂದ ಸಾಕಷ್ಟು ತೊಂದರೆಗಳು ಈ ಭಾಗದ ಜನರಿಗೆ ಆಗ್ತಾ ಇದೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. If you are confused about which college to choose for your PUC education, Jnana Sudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with pure theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facility is available for all the students. The right of choice is reserved to you. You can choose the stream that you want. So, hurry up, reserve your seats. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಲ್ಲಲ್ಲಿ ಜನರು ಬೇಜವಾಬ್ದಾರಿತನದಿಂದ ಗಬ್ಬೆಬ್ಬಿಸುತ್ತಿದ್ದಾರೆ. ತಂಬಾಕು ಸೇವನೆ ಹಾನಿಕಾರಕ ಎಂದು ಗೊತ್ತಿದ್ದರೂ ತಂಬಾಕು ಸೇವಿಸಿ ಕೇಂದ್ರ ಬಸ್ ನಿಲ್ದಾಣದಲ್ಲಿಯೇ ಉಗುಳಿ ಬಸ್ ನಿಲ್ದಾಣದ ಸ್ವಚ್ಛತೆ ಹಾಳು ಮಾಡುತ್ತಿದ್ದಾರೆ. ಹಾಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಸಾರ್ವಜನಿಕರಿಗೆ ಆಗ್ರಹಿಸಿದರು. ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೇಜವಾಬ್ದಾರಿತನದಿಂದ ಗುಟ್ಕಾ ಪಾನ್ ಜಗೆದು ಹೊಲಸು ಮಾಡುತ್ತಿದ್ದು ಸಂಚಾರಿಗಳು ಮೂಗು ಮುಚ್ಚಿಕೊಂಡು ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೇಜವಾಬ್ದಾರಿತನದಿಂದ ಗುಟ್ಕಾ ಪಾನ್ ಜಗೆದು ಹೊಲಸು ಮಾಡುತ್ತಿದ್ದು ಸಂಚಾರಿಗಳು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಬಸ್ ನಿಲ್ದಾಣದ ಸ್ವಚ್ಛತೆ ಹಾಳಾಗುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತಾಗಿ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು.
ಬಸ್ ಸ್ಟ್ಯಾಂಡ್ ಎಲ್ಲ ತುಂಬ ಗಲೀಜಿದೆ, ಎಲ್ಲಂದ್ರಲ್ಲೇ ಉಗುಳ್ತಾರೆ, ಎಲ್ಲ ಮಾಡ್ತಾರೆ. ಈಗ ಅಧಿಕಾರಿಗಳು ಏನೂ ಕ್ಲೀನ್ ಮಾಡಿಸೋದಿಲ್ಲ, ಏನೂ ಮಾಡೋದಿಲ್ಲ. ಇದನ್ನು ಅವರು ಬೇಗ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳ್ತೀವಿ ಅಷ್ಟೇ. ಈ ಜನರು ಕೊಡ್ತಕ್ಕಂಥ ಪ್ಲೇಸ್ಗಳು ಕರೆಕ್ಟಿಗಿಲ್ಲ, ಎಲ್ಲಿ ಸಿಕ್ಕ ಉಳ್ತಾರೆ, ಎಲ್ಲಿ ಸಿಕ್ಕಲ್ಲೇ ಶೌಚಾಲಯಗಳು ಮಾಡ್ತಾರೆ. ಹೀಗಾಗಿ ಎಲ್ಲೂ ಬಸ್ ಸ್ಟ್ಯಾಂಡಲ್ಲಿ ಎಲ್ಲೂ ಕರೆಕ್ಟ್ ಕೊಡೋಕ್ಕಂಥ ಜನರಿಗೆ ಕೊಡೋಕೆ ಅನುಕೂಲ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಮತ್ತು ಜನಪ್ರತಿನಿಧಿಗಳು ರಾಜಕಾರಣಿಗಳು ಪೂರಾ ಹೊರಸ್ಕೊಂತ ಎಬ್ಸ್ತಾ ಇದ್ದಾರೆ ಇವರು. ಹೀಗಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ರಸ್ತೆ ಅಗಲೀಕರಣಕ್ಕೆಂದು ವಾರ್ಡ್ ನಂಬರ್ 4ರ ಮನೆಗಳು ನೆಲಸಮ ಮಾಡಿದ್ದು, ರಸ್ತೆ ಸಂಪೂರ್ಣ ಅಗಲೀಕರಣ ಮಾಡದೆ ಕಳಪೆ ಮಟ್ಟದ ಡಾಂಬರೀಕರಣ ಮಾಡಲಾಗಿದೆ. ಆದ್ದರಿಂದ ರಸ್ತೆಯನ್ನು ಅಗಲೀಕರಣಗೊಳಿಸಿ ಉತ್ತಮ ಗುಣಮಟ್ಟದ ಡಾಂಬರೀಕರಣಗೊಳಿಸಬೇಕೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ರಸ್ತೆ ಅಗಲೀಕರಣಕ್ಕೆಂದು ವಾರ್ಡ್ ನಂಬರ್ 4ರ ಮನೆಗಳು ನೆಲಸಮ ಮಾಡಿದ್ದು, ರಸ್ತೆ ಸಂಪೂರ್ಣ ಅಗಲೀಕರಣ ಮಾಡದೆ ಕಳಪೆ ಮಟ್ಟದ ಡಾಂಬರೀಕರಣ ಮಾಡಲಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಅಗಲೀಕರಣಗೊಳಿಸಿ ಗುಣಮಟ್ಟದ ಡಾಂಬರೀಕರಣಗೊಳಿಸಬೇಕೆಂದು ಸೈಯದ್ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ರಸ್ತೆ ಅಗಲೀಕರಣಕ್ಕೆಂದು ವಾರ್ಡ್ ನಂಬರ್ 4ರ ಮನೆಗಳು ನೆಲಸಮ ಮಾಡಿದ್ದು, ರಸ್ತೆ ಸಂಪೂರ್ಣ ಅಗಲೀಕರಣ ಮಾಡದೆ ಕಳಪೆ ಮಟ್ಟದ ಡಾಂಬರೀಕರಣ ಮಾಡಲಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಅಗಲೀಕರಣಗೊಳಿಸಿ ಗುಣಮಟ್ಟದ ಡಾಂಬರೀಕರಣಗೊಳಿಸಬೇಕೆಂದು ಸೈಯದ್ ಏಜಾಜ್ ಅಲಿ ಅವರು ಆಗ್ರಹ ವ್ಯಕ್ತಪಡಿಸಿದರು. जो रोड बनी है एकदम नाखिस मटेरियल इस्तेमाल किया गया और उसके अलावा यूजीडी का जो कार्यक्रम आया उसके तहत जो खुदाई करके यूजीडी का करे हैं उसमें ये पुरानी जो पाइपलाइन थी पानी की सप्लाई की, लोगों को पीने के लिए पानी मिलता था, वो आज नसीब नहीं हो रहा क्योंकि 24/7 की चक्कर में वो लोग पूरे पाइपलाइन काट दिए। वो हर घर का जो कनेक्शन है वो पूरा कनेक्शन काट दिया। उसकी वजह से यहाँ की पब्लिक पूरी परेशान है, पीने के लिए पानी नहीं है और नालियाँ साफ़ नहीं है। कमिश्नर साहब से इससे पहले भी मैं जब आके वो लोग तोड़े थे उस वक्त वो पूछा भी था कि भाई क्यों तोड़े, तो उन्होंने बोलते हैं कि मेरे पास जवाब नहीं है, मैं नहीं तोड़ने बोला। इस तरीके के सवालात और इस तरीके के जवाब आप देते, कोई ज़िम्मेदार आदमी नहीं है। और ये रोड जो बना रहे, जब तोड़ना ही था आपको, जब वाइड करना था तो दोनों साइड करना था, एक साइड करने की क्या ज़रूरत थी। इसमें आपके CMC के AEE जो आसिफ थे उन्होंने JCB ला के वो बेचारे गरीब लोगों के 2-3 लोगों के घर तोड़ डाले। वो नहीं तोड़ना चाहिए था, जब तोड़ना ही है तो दोनों साइड वाइड करना था उन्होंने। ಕ್ಯಾಂಬ್ರಿಡ್ಜ್ ಶಾಲೆಯು ಈ ವರ್ಷದ 10ನೇ ತರಗತಿಯ ಫಲಿತಾಂಶದಲ್ಲಿ ಅಗ್ರಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಈ ಶಾಲೆಯ ಸಂಸ್ಥಾಪಕರಾದ MA ಜಬ್ಬಾರ್ ಅವರು ಸಂತಸ ವ್ಯಕ್ತಪಡಿಸುತ್ತಾ ಈ ನಿಟ್ಟಿನಲ್ಲಿ 95% ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಲ್ಯಾಪ್ಟಾಪ್ ವಿತರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವುದಾಗಿ ಸುದ್ದಿ ಸಮಯಕ್ಕೆ ತಿಳಿಸಿದರು. ಕ್ಯಾಂಬ್ರಿಡ್ಜ್ ಶಾಲೆಯ ಸಂಸ್ಥಾಪಕರಾದ MA ಜಬ್ಬಾರ್ ಅವರು ಮಾತನಾಡಿ 10ನೇ ತರಗತಿಯಲ್ಲಿ 95% ಪಡೆದ ಹೆಚ್ಚಿನ 95% ಕ್ಯಾಂಬ್ರಿಡ್ಜ್ ಶಾಲೆಯ ಸಂಸ್ಥಾಪಕರಾದ MA ಜಬ್ಬಾರ್ ಅವರು ಮಾತನಾಡಿ 10ನೇ ತರಗತಿಯಲ್ಲಿ 95%ಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಲ್ಯಾಪ್ಟಾಪ್ ವಿತರಣೆ ಮಾಡಿ ಪ್ರೋತ್ಸಾಹಿಸುವುದಾಗಿ ಈ ನಿಟ್ಟಿನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ನೀಡುವುದಾಗಿ ತಿಳಿಸಿದರು. स्कूल स्टूडेंट्स बहुत अच्छे मार्क्स से 10th का रिजल्ट पास हुए हैं और हम बच्चों को इंकरेज करने के लिए बहुत कुछ करते हैं। जैसा कि हमारे पास जो 95 अबव परसेंटेज लेता है 10th में
उसको मैं मेरी तरफ से एक लैपटॉप फ्री देता हूँ। अब विदर्भ में ऐसा मैं हर साल देते रहता हूँ बच्चों को लैपटॉप जो 95 एबोव आते हैं। सिंस 5 ईयर से कंटिन्यू हमारा ये चल रहा है। बच्चों को मोटिवेट करने के लिए मैं हमेशा तैयार रहता हूँ और पेरेंट्स का भी मुझे बहुत सहयोग रहता है और हमारे स्टाफ का भी, हमारे प्रिंसिपल्स का भी बहुत सहयोग रहता है मेरे साथ बच्चों के मोटिवेट करने के लिए। बच्चों के लिए स्ट्रगल करते हैं लोग, हार्डवर्क करते हैं बच्चों के ऊपर। जब जाके हमारा रिजल्ट बहुत अच्छा आता है। लास्ट ईयर हमारे स्कूल का बेस्ट अवार्ड मिला, बेस्ट स्कूल अवार्ड भी मिला मेरे स्कूल को कि 100% रिजल्ट हमारा कंटिन्यू आ रहा है। और ये साल भी हमारा 96 ओवरऑल परसेंटेज बच्चों का है। और बच्चे मेरे 21 डिस्टिंक्शन है आपके, 95 अबव बच्चे मेरे पास 5 है आपके। 5 लैपटॉप मैं देने वाला हूँ बच्चों को। और पिछले 23 तारीख को हमारे संस्कार स्कूल में कैंपस में डॉक्टर अमर साहब ने भी एक लिटिल चैम्प प्रोग्राम ऑर्गेनाइज किए थे जिसमें मेरी बच्ची भी पार्टिसिपेट थी मेरे स्कूल की, वो 2nd रनर अप आई। वहाँ पे हम लोग बहुत से पार्टिसिपेट बच्चों के लिए हम लोग भी कुछ कंट्रीब्यूट किए थे डॉक्टर अमर साहब के साथ। उन्होंने भी आए हमारे पास, बोले कि हम ऐसा प्रोग्राम करने वाले हैं। यानी कि हम बोलने का मतलब यह है कि बच्चों को इंकरेज करने के लिए हम हर चीज़ से हम लोग तैयार रहते हैं करने के लिए। और मेरा स्कूल भी बेस्ट ऑफ बीदर में बेस्ट क्वालिटीफुल एजुकेशन स्कूल है, जो मैं बच्चों को बेस्ट क्वालिटीफुल एजुकेशन देता हूँ। ಭಾಲ್ಕಿ ತಾಲೂಕಿನ ಡೊಂಗುರ್ಗಾಂವ್ ಗ್ರಾಮದಲ್ಲಿ ಬಾಲ್ಯ ವಿವಾಹ ಮಾಡಲು ಪ್ರೇರೇಪಿಸುತ್ತಿರುವಾಗ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬಾಲ್ಯ ವಿವಾಹವನ್ನು ತಡೆದರು. ಈ ನಿಟ್ಟಿನಲ್ಲಿ ಸರ್ಕಾರ ಬಾಲ್ಯ ವಿವಾಹವನ್ನು ತಡೆಯಲು ಬಹಳಷ್ಟು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದರೂ ಕೂಡ ಯಾವುದೇ ಬದಲಾವಣೆಯಾಗುತ್ತಿಲ್ಲ. ಆದ್ದರಿಂದ ಜಿಲ್ಲಾಡಳಿತ ಈ ಕುರಿತಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು. ಭಾಲ್ಕಿ ತಾಲೂಕಿನ ಡೊಂಗುರ್ಗಾಂವ್ ಗ್ರಾಮದಲ್ಲಿ ಬಾಲ್ಯ ವಿವಾಹ ಮಾಡಲು ಪ್ರೇರೇಪಿಸುತ್ತಿರುವಾಗ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬಾಲ್ಯ ವಿವಾಹವನ್ನು ತಡೆದರು. ಈ ನಿಟ್ಟಿನಲ್ಲಿ ಸರ್ಕಾರ ಬಾಲ್ಯ ವಿವಾಹ ತಡೆಯಲು ಬಹಳಷ್ಟು ಯೋಜನೆಗಳು ಕಾರ್ಯರೂಪಕ್ಕೆ ತಂದರೂ ಜನರಲ್ಲಿ ಬದಲಾವಣೆ ಆಗುತ್ತಿಲ್ಲ. ಆದ್ದರಿಂದ ಜಿಲ್ಲಾಡಳಿತ ಈ ಕುರಿತಾಗಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ಈ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ಶಶಿಧರ್ ಕೋಸಂಬೆ, ಭಾಲ್ಕಿ ತಾಲೂಕಾ ಸಿಡಿಪಿಒ ಶರಣಬಸಪ್ಪ ಬೆಳಕುಂಪೆ, ಧನ್ನೂರ ಪೊಲೀಸ್ ಠಾಣೆಯ ಎಎಸ್ಐ ಸುಂದರ್ ಪ್ರಶಾಂತ್ ಬಿರಾದರ್ ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.